ಪ್ರೀತಿನ ಎದೆಲ್ ಬಚ್ಚಿಟ್ಕೊಂಡು ಸಾಕಕ್ಕಾಗಲ್ಲ. ಒತ್ತಾಯವಾಗಿ ಯಾರನ್ನೂ ಪ್ರೀತಿಲಿ ನೂಕಕ್ಕಾಗಲ್ಲ. ಈ ಹಾಳಾದ ಬಾಳಲ್ಲಿ ನೀನಿಲ್ದೆ ನಾನೊಬ್ನೇ ಹೆಜ್ಜೆ ಹಾಕಕ್ಕಾಗಲ್ಲ. ಐ ಲವ್ ಯು. ಕನ್ಫ್ಯೂಸ್ ಆಗ್ಬೇಡ, ಇದು ನಾವು ಮುಂದೆ ಮಾಡೋ ಡ್ರಾಮಾದು ಡೈಲಾಗ್ಸು. ನಿನ್ ಜೊತೆ ಹೆಜ್ಜೆ ಆಗ್ತಾ ಆಗ್ತಾ ಹಾಗೆ ಬಂದ್ಬಿಡ್ತು. ಈ ಡೈಲಾಗ್ ಹೇಳೋ ಫೀಲ್ ನೋಡಿದ್ರೆ ನೀನ್ ಯಾರನ್ನೋ ಲವ್ ಮಾಡ್ತಿರೋ ಹಾಗಿದೆ. ಮಾಡ್ತಾ ಇದ್ದೆ, ಆದ್ರೆ ಆ ಡಬ್ಬ ನನ್ ಮಗ ಅಭಿಷೇಕ್ ಬಂದ ಅವಳನ್ನ ಹೊಡ್ಕೊಂಡು ಹೋಗ್ಬಿಟ್ಟ. ಯಾರೋನು? ಅದೇ ಆ ಅಮಿತಾಬ್ ಬಚ್ಚನ್ ಮಗ. ತಮ್ದು ಬಾಲಿವುಡ್ ರೇಂಜಾ? ಹಲೋ, ಐಶು ಈಗ ಹಾಲಿವುಡ್ ರೇಂಜ್ ಅಮ್ಮ. ಹಾಲಿವುಡ್ ಅವ್ರಿಗೂ ಕಣ್ ಹಾಕ್ತೀಯ ಅಂದ್ರೆ ಮನೇಲಿ ಅಮ್ಮ ಚೆನ್ನಾಗ್ ಮಾಡ್ ಹಾಕ್ತಾರೇನೋ. ಹಾಕ್ತಾರೆ. ಚಿಯರ್ಸ್. ಚಿಯರ್ಸ್. ಕಿಟಿ ಪಾರ್ಟಿ ನಾನ್ ಮಿಸ್ ಮಾಡ್ತೀನಾ? ನೆವರ್. ಸಿ ಯು. ಬಾಯ್. ಹಾಯ್ ಮಾಮ್. ಹಾಯ್. ಅಮ್ಮ, ಇವಳು ನನ್ನ ಫ್ರೆಂಡ್ ಉಷಾ ಅಂತ. ಹಾಯ್. ಇವನ್ ಜೊತೆ ಸೇರಿ ನೀನು ಪೋಲಿ ಆಗ್ಬೇಡ, ಚೆನ್ನಾಗಿ ಓದ್ಕೋ. ಎಂಜಲ್ ಮಾಡಿದ್ಯಾ? ಇನ್ನೊಂದ್ ಕಪ್ ಮಾಡಿದ್ರೆ ನಿನ್ ಗಂಟೆ ಏನ್ ಹೋಗ್ತಿತ್ತು. ನೀನ್ ಕುಡಿ. ಓಕೆ. ಲಂಚ್ ಟುಮಾರೋ. ಬಾಯ್. ಹಾಯ್ ಡ್ಯಾಡ್. ನೈಸ್ ಕಾಫಿ. ಥ್ಯಾಂಕ್ ಯು. ಯಾರಿದು? ಉಷಾ ಅಂತ ನನ್ನ ಕ್ಲಾಸ್ಮೇಟ್. ಹಲೋ. ಹಲೋ. ನೀನ್ ಕುಡಿ. ಓದ್ಕೊಂಡು ಮನೇಲಿ ಅಡ್ಗೆನೂ ಮಾಡ್ಕೊಂಡು ನಿನ್ ಕೆಲ್ಸನೆಲ್ಲ ನೀನೇ ಮಾಡ್ಕೊಂಡು ಇಷ್ಟು ಖುಷಿಯಾಗಿ ಹೇಗಿರ್ತೀಯ? ಐ ಆಮ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ. ನಿನ್ ಎನರ್ಜಿ ನಿಮ್ಮ ಅಮ್ಮನಾ? ಅಮ್ಮ ಇಲ್ಲ, ಅಜ್ಜಿ ಇದ್ದಾರೆ, ತುಂಬಾ ಪ್ರೀತಿಸ್ತಾರೆ. ಅಯ್ಯೋ ಸಾಕು. ತಿನ್ನಪ್ಪ ಅಜ್ಜಿ ನೀವು ಕೂತ್ಕೊಳ್ಳಿ, ನಾನು ತಿಂತೀನಿ. ಸರಿಯಪ್ಪ. ಅಜ್ಜಿ, ಉಷಾ ನನಗೆ ಅಮ್ಮ ಇಲ್ಲ ಅಂದಾಗ ನನಗೆ ತುಂಬಾನೇ ಬೇಜಾರಾಯ್ತು. ಅಮ್ಮ ಇದ್ದು ನಾವ್ ಹಿಂಗೆ, ಅಮ್ಮ ಇಲ್ದೆ ಅವಳು ಹೆಂಗೆ ಅಂತ. ಆದ್ರೆ ನಿಮ್ಮನ್ನ ನೋಡಿದ್ಮೇಲೆ ನನಗೆ ಹೊಟ್ಟೆ ಉರಿ ಆಗ್ತಿದೆ ಅಜ್ಜಿ. ಅಜ್ಜಿ, ನೀವು ನಮ್ಮನೇಲಾದ್ರೂ ಹುಟ್ಟಬಾರ್ದಿತ್ತಾ? ಕಡೆ ಪಕ್ಷ ಆ ದೇವ್ರು ನನ್ನನ್ನಾದ್ರೂ ನಿಮ್ಮನೇಲಿ ಹುಟ್ಟಿಸ್ಬಾರ್ದಿತ್ತಾ? ಉಷಾ, ನಾನ್ ನಿಮ್ಮನೇಲಿ ಇರ್ತೀನಿ, ನೀನ್ ನಮ್ಮನೆಗೆ ಹೋಗ್ಯಾ? ಪಾಪ ಅಂತ ನಮ್ಮ ಮನೆ ಕರ್ಕೊಂಡ್ ಬಂದ್ರೆ ನನ್ನ ಓಡ್ಸೋದಕ್ಕೆ ಸ್ಕೆಚ್ ಹಾಕ್ತ್ಯಾ? ನಿನಗೆ ನಮ್ಮ ಅಜ್ಜಿ ಅಷ್ಟೊಂದು ಇಷ್ಟ ಆದ್ರೆ ನಮ್ಮ ಅಜ್ಜಿನೇ ಕರ್ಕೊಂಡು ಹೋಗು. ಒಳ್ಳೆ ಐಡಿಯಾ. ಅಜ್ಜಿ, ಬಟ್ಟೆ ಬರಿ ಎಲ್ಲ ಪ್ಯಾಕ್ ಮಾಡ್ಕೊಳ್ಳಿ, ಓಡೋಗ್ಬಿಡೋಣ. ನಾನೇನು 16 ವರ್ಷದ ಹುಡುಗಿನ ನಿನ್ ಹಿಂದೆ ಓಡ್ ಬರಕ್ಕೆ? ಹಾಗಿದ್ರೆ 16 ವರ್ಷದ ಹುಡುಗಿನ ಓಡಿಸ್ಕೊಂಡು ಹೋಗ್ಬೋದಾ? ಉಷಾ, ನಿಂಗೆ ಎಷ್ಟು ವಯಸ್ಸು? ಆಯ್ತಮ್ಮ ತಾಯಿ, ಕಣ್ಣಲ್ಲೇ ಕೊಲ್ಬೇಡ, ಹಾಳಾಗೋಗ್ಲಿ. ನೀನು ಬೇಡ, ನಿಮ್ಮ ಅಜ್ಜಿನೂ ಬೇಡ. ನನಗೆ ನಿಮ್ಮ ಮನೇಲಿ ಇರೋಕ್ ಸ್ವಲ್ಪ ಪರ್ಮಿಷನ್ ಕೊಟ್ಬಿಡೆ ಪ್ಲೀಸ್. ಅವಳನ್ನೇನ್ ಕೇಳ್ತಿ ಬಿಡಪ್ಪ. ಈ ಮನೆ ನಿಂದು, ಯಾವಾಗ ಬೇಕಾದ್ರೂ ಹೋಗ್ಬೋದು, ಯಾವಾಗ ಬೇಕಾದ್ರೂ ಬರ್ಬೋದು. ಸ್ವೀಟ್ ಅಜ್ಜಿ. 1 ಅಜ್ಜಿ is equal to 1000 ಅಮ್ಮಸ್. ಐ ಲವ್ ಯು ಅಜ್ಜಿ. ಏ, ನಂದು ಚಿಕನ್. ಏನ್ ನಿನ್ ಚಿಕನ್? ತಿನ್ನೆ. ಹಾಯ್ ಡ್ಯಾಡ್. ಏನು ಮಾಡ್ತಾ ಇದೆಯಾ ಇಲ್ಲಿ? ಕಾಲೇಜ್ಗೆ ಹೋಗದೆ? ಡ್ಯಾಡ್ ಇವತ್ತು ಯೂಸ್ಲೆಸ್ ಫೆಲೋ. ನಿನಗೆ ಬೈಕ್ ಕೊಡ್ಸಿರೋದು ಬೀದಿ ಅಲೋದಕ್ಕಲ್ಲ. ಬಾ ಮನೆಗೆ, ವಿಚಾರಿಸ್ಕೊತೀನಿ. ಅಲ್ಲ ಉಷಾ, ಇವತ್ ಸಂಡೆ, ಕಾಲೇಜ್ ಇರಲ್ಲ ಅಂತ ಅವ್ರಿಗೆ ಗೊತ್ತಿರ್ಬೇಕು ತಾನೆ? ಗೊತ್ತಿಲ್ದಿದ್ರೆ ತಿಳ್ಕೊಂಡು ಮಾತಾಡ್ಬೇಕು. ಸುಮ್ನೆ ಬೈದು ಬಿಟ್ರೆ ಮನೆಗೆ ಬಾ ವಿಚಾರಿಸ್ಕೊತೀನಿ ಅಂದ್ರು. ಅವ್ರ ಹೆಂಡತಿ ಜೊತೆ ಜಗಳ ಆಡೋಕೆ ಅವ್ರಿಗೆ ಟೈಮ್ ಇರಲ್ಲ, ಇನ್ನು ನನ್ನೆಲ್ಲಿ ವಿಚಾರಿಸ್ಕೋತಾರೆ? ರಾಕಿ, ಸುಮ್ನೆ ಕೋಪ ಮಾಡ್ಕೊಂಡ್ರೆ ನಿನ್ಗೆ ಲಾಸ್. ಕೋಪ ಕಡಿಮೆ ಮಾಡ್ಕೊಳಕ್ಕೆ ಒಂದ್ ಈಸಿ ಮೆಥಡ್ ಹೇಳ್ಕೊಡ್ಲಾ? ನಿನ್ಗೆ ಯಾರ ಮೇಲಾದ್ರೂ ಕೋಪ ಬಂದ್ರೆ ಅವ್ರಿಗೆ ಬೈದಂಗೆ, ಹೊಡ್ದಂಗೆ, ನಿನ್ಗೇನೇನ್ ಅನ್ಸುತ್ತೋ ಎಲ್ಲ ಡ್ರೀಮ್ ಮಾಡು. ಅವ್ರು ನಿಜವಾಗ್ಲೂ ಎದುರಿಗೆ ಬಂದಾಗ ನಮಗ್ ಕೋಪ ಬರಲ್ಲ, ಅವ್ರನ್ನ ನೋಡಿ ನಗು ಬರುತ್ತೆ. ಟ್ರೈ ಮಾಡಿ ನೋಡು. ಡ್ರೀಮ್ ನಲ್ಲಿ ಕೋಪ, ಫ್ರೇಮ್ ನಲ್ಲಿ ನಾರ್ಮಲ್. ರಾಕಿ, ನಿನಗ ಅಪ್ಪ ಅಮ್ಮ ಯಾವ್ದ್ರಲ್ಲೂ ಕೊರತೆ ಮಾಡಿಲ್ಲ, ಸ್ವಲ್ಪ ಪ್ರೀತಿ ಕೊರತೆ ಆಗಿದೆ ಅಷ್ಟೇ. ಪ್ರೀತಿ ಕೊರತೆ ಎಲ್ಲದಕ್ಕಿಂತ ದೊಡ್ಡ ಕೊರತೆ. ಅದು ನಿನಗಷ್ಟೇ ಅನ್ಸತ್ತಾ? ನಿಂತರ ಪ್ರೀತಿಲ್ ಬೆಳೆದವ್ರಿಗೆ ನಂತರ ತಿರಸ್ಕಾರದಲ್ಲಿ ಬೆಳೆದವ್ರ ನೋವು ಏನು ಅಂತ ಅರ್ಥ ಆಗಲ್ಲ ಕಣೆ. ಪ್ರೀತಿಲ್ ಬೆಳೆದವರು ಪ್ರೀತಿಸೋದ್ ಕಲಿತಾರೆ, ಹೆಚ್ಚು ಅಂದ್ರೆ ಪ್ರೀತಿಸೋಕ್ ಬರ್ದವ್ರನ್ನ ದ್ವೇಷಿಸೋಕ್ ಕಲಿತಾರೆ. ಆದ್ರೆ ನಂತರ ತಿರಸ್ಕಾರದಲ್ಲಿ ಬೆಳೆದವರು ಆ ಪ್ರಪಂಚ ತಿಳ್ಕೊತಾರೆ, ಒಂದಲ್ಲ ಒಂದಿನ ಅದೇ ಪ್ರಪಂಚನ ಆಳ್ತಾರೆ. ಅದಕ್ಕೆ ಈ ಸಮಾಜದಲ್ಲಿರೋ ಪ್ರಜ್ಞಾವಂತರಿಗೆ ನಮ್ ಕಂಡ್ರೆ ಭಯ, ಒಂದ್ ಗೌರವ, ಹವಾ ಮೇಂಟೈನ್ ಮಾಡ್ತೀವಿ ನಾವು. ರಾಕಿ, ಫರ್ಗೆಟ್ ಅಬೌಟ್ ಎವ್ರಿಥಿಂಗ್. ನಿನ್ ಮೂಡ್ ಸರಿ ಹೋಗ್ಬೇಕಂದ್ರೆ ನೀನೊಂದೊಳ್ಳೆ ಜಾಗ ಕರ್ಕೊಂಡು ಹೋಗ್ತೀನಿ, ಓಕೆ?